ನಿವೃತ್ತ ನ್ಯಾಯಮೂರ್ತಿಗಳು ಶ್ರೀಯುತ ಎನ್.ವೈ. ಹನುಮಂತಪ್ಪನವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ 3 ರಾಜ್ಯಗಳ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಮಾಜಿ ಸಂಸದರಾದ ಎನ್.ವೈ. ಹನುಮಂತಪ್ಪನವರ 85ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಿಸಿದ್ದಾರೆ. ರಾಂಪುರ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ, ಆಶ್ರಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಹಲವು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಲು, ಬ್ರೆಡ್, ಹಣ್ಣು ಹಾಗೂ ಪೆನ್ ಅನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಎನ್.ವೈ. ಚೇತನ್ ರವರು ಮಾತನಾಡಿದರು. ನಮ್ಮ ದೊಡ್ಡಪ್ಪನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರು ನಮ್ಮ ಕುಟುಂಬದ ಮಾರ್ಗದರ್ಶಕರು ಆಗಿದ್ದಾರೆ. ಅವರಿಗೆ ಚಿಕ್ಕ ಮಕ್ಕಳಂದರೆ ತುಂಬ ಇಷ್ಟ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಚಿಕ್ಕ ಮಕ್ಕಳ ಜೊತೆಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ, ನೆಮ್ಮದಿ ನೀಡಲಿ ಅಂತ ಎಲ್ಲ ಅಭಿಮಾನಿಗಳ ಪರವಾಗಿ ಆಶಿಸ್ತೇನೆ ಅಂತ ಹೇಳಿದರು. ಸಂದರ್ಭದಲ್ಲಿ ಹನುಮಂತಪ್ಪನವರ ಅಭಿಮಾನಿ ಬಳಗ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ಮುಖಂಡರು, ಗ್ರಾಮದ ಮುಖಂಡರು, ಶಾಲಾ ಮಕ್ಕಳು ಹಾಗೂ ಅಪಾರ ಅಭಿಮಾನಿ ಬಳಗ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ಸೆಪ್ಟೆಂಬರ್ 25ರಂದು ನಮ್ಮ ದೊಡ್ಡಪ್ಪರಾದಂಥ ಸನ್ಮಾನ್ಯ ಎನ್.ವೈ. ಹನುಮಂತಪ್ಪನವರ ಎನ್.ವೈ. ಹನುಮಂತಪ್ಪನವರ ಹುಟ್ಟುಹಬ್ಬ ಅಂಗವಾಗಿ ಇಂದು ನಮ್ಮ ರಾಂಪುರ ಗ್ರಾಮದ ಒಂದು ಆಸ್ಪತ್ರೆಗೆ ಬಂದುಬಿಟ್ಟು ಎಲ್ಲ ಪೇಷಂಟ್ಗಳಿಗೆ ಎಲ್ಲವರ ಒಂದು ಆರೋಗ್ಯ ವಿಚಾರಿಸಿಬಿಟ್ಟು ಹಾಗೂ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೆ ಒಂದು ಬ್ರೆಡ್ಡು, ಹಣ್ಣು ಎಲ್ಲ ಒಂದು ನೀಡಿಬಿಟ್ಟು ಹಾಗೂ ಈಗೇನು ನಮ್ಮ 85ನೇ ವರ್ಷಕ್ಕೆ ಕಾಲಿಟ್ಟಂಥ ಎನ್.ವೈ. ಹನುಮಂತಪ್ಪರವರು ಹಿರಿಯ ವಕೀಲರಾಗಿ ಹಾಗೂ ಕರ್ನಾಟಕ, ಆಂಧ್ರ ಹಾಗೂ ಒರಿಸ್ಸಾ ಒಂದು ಚೀಫ್ ಜಸ್ಟಿಸ್ ಆಗಿ ಹಾಗೂ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳು. ಅವರು ಹಿರಿಯ
ನಾಯಕರಾದಂಥ ಸಂದರ್ಭದಲ್ಲಿ ಕೂಡ ಅವರು ಅಷ್ಟೇ ಒಂದು ಪ್ರಾಮಾಣಿಕವಾಗಿ, ಅಷ್ಟೇ ಒಂದು ಸರಳವಾಗಿರುವಂಥ ವ್ಯಕ್ತಿಗಳು. ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನವಾಗಿ ಇದ್ದಾರೆ. ಅವರು ಒಂದು ಹಾಕೊಟ್ಟಂಥ ಹಾದಿಯಲ್ಲೇ ನಾವೆಲ್ಲರೂ, ನಮ್ಮ ಇಡೀ ಕುಟುಂಬ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಆತ್ಮೀಯರು ಇರಲಿ, ಪ್ರತಿಯೊಬ್ಬರು ಕೂಡ ಅವರು ಹಾಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸುಖವಾಗಿ ಈಗ ಏನು ನಾವು ನಡೀತಾ ಇದ್ವಿ ಅಂದರೆ ಅದು ಒಂದು ಕೀರ್ತಿ ನಮ್ಮ ದೊಡ್ಡಪ್ಪರಾದಂಥ ಹನುಮಂತಪ್ಪ ಅವರಿಗೆ ಸಲ್ಲಿಸುತ್ತೆ. ಹಾಗಾಗಿ ಇವತ್ತೇನೋ ಒಂದು ಸಣ್ಣದಾಗಿ ಎಲ್ಲರೂ ಸೇರಿಬಿಟ್ಟು ಇಂದು ನಮ್ಮ ರಾಂಪುರ ಗ್ರಾಮದ ಒಂದು ಆಸ್ಪತ್ರೆಗೆ ಬಂದು ಇಂದು ಎಲ್ಲರಿಗೆ ಎಲ್ಲರ ಒಂದು ಮುಖಾಂತರ ಎಲ್ಲರಿಗೆ ಒಂದು ಪೇಷಂಟ್ಗಳಿಗೆ ಎಲ್ಲರಿಗೆ ಒಂದು ಹಣ್ಣು ಹಂಪಲು ನೀಡಿ ಅವ್ರಿಗೆ ಒಂದು ವಿಶೇಷ ಅಂತ ತಿಳಿಸ್ತಾ ಅದೇ ರೀತಿ ಇನ್ನೂ ಹೆಚ್ಚಿನ ಕಾಲ ಅವರು ಇದೇ ರೀತಿ ಅವರು ನೆಮ್ಮದಿ ಹಾಗೂ ಸುಖ ಶಾಂತಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ದೇವರನ್ನು ನಾನು ಪ್ರಾರ್ಥಿಸ್ಕೊಳ್ತಾ ಒಂದೆರಡು ಮಾತನ್ನು ನಾನು ಮುಗಿಸ್ತೇನೆ.